ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದೆ ದಲಿತ ಸಮುದಾಯದಲ್ಲಿ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳಿದ್ದಾರೆ. ನೋಡೋಣ ಯಾರೆಲ್ಲ ಇದ್ದಾರೆ ಅಂತ. ಸೊ ನರೇಂದ್ರ ಸ್ವಾಮಿ SC ಸಮುದಾಯದವರು, ಅದೇ ರೀತಿ ಶಿವಣ್ಣ, ಮಹದೇವಪ್ಪ ಮಹದೇವಪ್ಪ ಬಗ್ಗೆ ಮಾತಾಡ್ತಿದ್ವಿ. ಶಿವಣ್ಣ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ SC ಮಹದೇವಪ್ಪ ಚಾಮರಾಜನಗರದಿಂದ ಇದ್ದಂಥವ್ರು ಜಿಲ್ಲೆಯಿಂದ. ಆಮೇಲೆ ಅಭಯ ಪ್ರಸಾದ್ ಹುಬ್ಳಿ ಧಾರವಾಡ ಪೂರ್ವ, ತಿಮ್ಮಾಪುರ ಮುದೋಳು. ಇಲ್ಲ, ತಿಮ್ಮಾಪುರ ಎಡಗೈ ಅಂತ ಆಗ್ಬೇಕಾಗಿತ್ತು, ಬಲಗೈ ಆಗ್ಬಿಟ್ಟಿದೆ ಅದು. ಓಕೆ. ಸೊ 5 ಜನ ಇದ್ದಾರೆ ಈಗ. ಅಂದರೆ ಈಗ ನರೇಂದ್ರ ಸ್ವಾಮಿ ಮಳವಳ್ಳಿ MLA, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರಾಗಿದ್ದಾರೆ. ಆನೇಕಲ್ ಶಿವಣ್ಣ, ಆಮೇಲೆ SC ಮಹದೇವಪ್ಪ ಟಿ ನರಸೀಪುರ, ಇನ್ನು ಅಭಯ ಪ್ರಸಾದ್ ಹುಬ್ಳಿ ಧಾರವಾಡ ಪೂರ್ವ, ಇನ್ನು ತಿಮ್ಮಾಪುರ ಮುದೋಳು. 5 ಜನ ಇದ್ದಾರೆ. ಸೊ ಇದರಲ್ಲಿ 4 ಜನ ಬಲಗೈ ಸಮುದಾಯದವರು, ತಿಮ್ಮಾಪುರ ಮಾತ್ರ ಎಡಗೈ ಸಮುದಾಯದವರು. ತಿಮ್ಮಾಪುರ ಅವ್ರಿಗೆ ಅದೇ ಪ್ಲಸ್ ಪಾಯಿಂಟ್ ಆಗೋ ತರ ಕಾಣಿಸ್ತಾ ಇದೆ. ಎಡಗೈಯಿಂದ ಒಬ್ಬರೇ ಇದ್ದಾರೆ. ಅವರು ಒಳ ಮೀಸಲಾತಿನೇ ಕೇಳಿದ್ರಲ್ಲ, ಎಡಗೈ ಬಲಗೈ ಕಚ್ಚಾಟ ಶುರುವಾದ್ಮೇಲೆ ಒಳ ಮೀಸಲಾತಿ ಹೆಚ್ಚು ಪ್ರತಿಭಟನೆಗಳಾಗಿದೆ. SM ಕೃಷ್ಣ ಕಾಲದಿಂದ ಆಗಿದ್ದು ಮೊನ್ನೆ ಅಷ್ಟೇ ಕ್ಲಾರಿಟಿ ಬರೋ ತರ ಆಗಿದೆ. ಹೀಗಾಗಿ ಎಡಗೈ ಸಮುದಾಯ ನರೇಂದ್ರ ಸ್ವಾಮಿ ಅವರು ತುಂಬಾ ಟ್ರೈ ಮಾಡ್ತಾನೆ ಇದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅಧ್ಯಕ್ಷ ಆಗಿದ್ಕೊಂಡು ಅದ್ಭುತ ಕೆಲಸನೂ ಮಾಡಿದ್ದಾರೆ. ವಿರೋಧ ಇಲ್ಲ ಅನ್ಸುತ್ತೆ ಬಹುಶಃ. ಇವ್ರಿಗೇನು ವಿರೋಧ ಇಲ್ಲ. ಇವ್ರ ಸಮಸ್ಯೆ ಏನಂದ್ರೆ ಈಗ DK ಶಿವಕುಮಾರ್ ಏನ್ ಹೇಳ್ತಾರೆ ಅಂತ, ಚಲುವರಾಯಸ್ವಾಮಿ ಬೇಕು ಅಂತ. ಚಲುವರಾಯಸ್ವಾಮಿ ಬೇಕು ಅಂದ್ರೆ ನಿನ್ಗೆ ಒಳ್ಳೆ ಬೋರ್ಡ್ ಕೊಟ್ಟಿದೀವಲ್ಲ ಅದನ್ನೇ ನೋಡ್ಕೊ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಚಲುವರಾಯಸ್ವಾಮಿಗೆ ವಿರೋಧನ ಹಾಗಾದ್ರೆ? ವಿರೋಧ ಅಂತಲ್ಲ, ಆ ಸಮುದಾಯಗಳನ್ನು ಪರಿಗಣಿಸಬೇಕಲ್ಲ ಅಂತ. ಈಗ 3 ವರ್ಷ ಚಲುವರಾಯಸ್ವಾಮಿ ಆಗಿದ್ರು, ಈಗ ನರೇಂದ್ರ ಸ್ವಾಮಿನೂ ಆಗ್ಲಿ ಅಂತ. ಬಟ್ ಅಲ್ಲೇನಂದ್ರೆ ಒಕ್ಕಲಿಗ ಸಮುದಾಯ ಪ್ರಭಾವ ಇರುವಂತ SC ಸಮುದಾಯದಲ್ಲಿ ಈಗಾಗಲೇ ಯಾರೋ ಮುನಿಯಪ್ಪ ಆಗಿದ್ದಾರೆ ಎಡಗೈ. ಇನ್ನೊಂದು ಕೊಟ್ರೆ ತಿಮ್ಮಾಪುರ ಆಗುತ್ತೆ. ಈಗ ಬಲಗೈಯಲ್ಲಿ ಆಲ್ರೆಡಿ ಪರಮೇಶ್ವರ್ ಪ್ರಿಯಾಂಕರ್ಗೆ ಇಬ್ಬರಿದ್ದಾರೆ. ಅದ್ರಲ್ಲಿ ಇಬ್ಬರಿಗೆ ಚಾನ್ಸಸ್ ಇದೆ. ಅಲ್ಲ, ಕೊಟ್ರೆ 4-5 ಕೊಡ್ಬೇಕು, ಆದ್ರೆ ಕೊಡಕ್ಕಾಗಲ್ಲ. ಕನಿಷ್ಠ ಇನ್ನೂ ಇಬ್ರು ಕೊಡ್ಬೋದು ಅಷ್ಟೇ. ಇಬ್ರು ಒಂದು ಬಲಗೈ ಒಂದು ಎಡಗೈ ಕೊಡ್ಬೋದಾ, ಅಥವಾ 2 ಬಲಗೈ ಕೊಡ್ತಾರ ಅಂತ ಒಂದು ಪ್ರಶ್ನೆ. ಅದು ಆಗ್ಬೋದು. ಇನ್ನೊಂದು ಮಹಿಳಾ ಕೋಟದಲ್ಲೂ ಕೇಳ್ತಿದ್ದಾರೆ, ಅಲ್ಲೂ ಎಡಗೈ ಪಾಲಿಟಿಕ್ಸ್ ನಡೀತಾ ಇದೆ. ಆಮೇಲೆ ನೋಡೋಣ. ಈಗ 5 ಜನ ಇದ್ದಾರೆ ರೇಸ್ ನಲ್ಲಿ. ಸೊ ನರೇಂದ್ರ ಸ್ವಾಮಿ, ಶಿವಣ್ಣ, ಮಹದೇವಪ್ಪ, ಅದಾದ್ಮೇಲೆ RB ತಿಮ್ಮಾಪುರ, ಆಮೇಲೆ ಅಭಯ ಪ್ರಸಾದ್. ನನಗೇನಂದ್ರೆ SC ಮಹದೇವಪ್ಪ ಅವ್ರದ್ದು ಹಿರಿಯರ ಕೋಟದಲ್ಲಿ ಕೇಳಿದ್ದೆ ಆದ್ರೆ, ಸಿದ್ದರಾಮಯ್ಯ ಅವ್ರು ಪಟ್ಟಿಡ್ದಿದ್ದಾದ್ರೆ ಬಹುತೇಕ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನರೇಂದ್ರ ಸ್ವಾಮಿದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಡಗೈ ಸಮುದಾಯದಲ್ಲಿ ಇರೋದೇ ಒಬ್ಬರಾಗಿರೋದ್ರಿಂದ ಸಹಜವಾಗಿ ತಿಮ್ಮಾಪುರ ಪರವಾಗಿ ಬ್ಯಾಟಿಂಗ್ ಮಾಡ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ಧಾರಗಳು ಏನಿರ್ತವೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳಷ್ಟು ಪ್ರಭಾವಿ ಆಗಿರೋದ್ರಿಂದ ಇಲ್ಲೂ ಕೂಡ ಈ ಲೆಕ್ಕಾಚಾರ ಬೇಕಾ ಎಡಗೈ ಬಲಗೈ ಅಂತೇಳಿ ಏನಾದ್ರು ಕನ್ವಿನ್ಸ್ ಮಾಡಿದ್ದಾದ್ರೆ ಮತ್ತೊಂದು ಸ್ಥಾನ ಬಲಗೈಗೆ ಸಿಗಬಹುದು. ನೋಡೋಣ.